ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್. NSV ಪೋರ್ಟಲ್ ಎಲ್ಲ ಚೇಂಜ್ ಆಗಿದೆ. ಈ ಒಂದು ಅಪ್ಲಿಕೇಶನ್ ಹಾಕಬೇಕಂದ್ರೆ 2024-25 ಸಾಲಿನ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮೊದಲು ಏನು ಮಾಡಬೇಕಂತ ಹೇಳೋದಾದರೆ OTR ಅಂತ ಈ ಒಂದು ಅಪ್ಲೈ ಅಂತ ಒಂದು ಬಿಟ್ಟಿದ್ದಾರೆ. ಅಂದರೆ ಏನಪ್ಪ ಅಂದರೆ ಇದು OTR ಅಂದರೆ ಒನ್ ಟೈಮ್ ರಿಜಿಸ್ಟರ್ ಆದರೆ ಲೈಫ್ ಲಾಂಗ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಒಂದು ಅಪ್ಲೈ ಆಯ್ತಂದರೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಈಸಿ ಆಗುತ್ತೆ. ಅಡ್ವಾನ್ಸ್ ಹೀಗೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಅಂತೇಳಿ ಬಿಡಲಾಗಿದೆ. ಒಂದು ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ನೀವು ಆಫೀಸಲ್ಲಿ ವೆಬ್ಸೈಟ್ಗೆ ಬರಬೇಕಾಗತ್ತೆ. NSP ಫಸ್ಟು ಕ್ರೋಮನ್ನು ಓಪನ್ ಮಾಡಿ, NSP ಲಾಗಿನ್ ಅಂತ ಓಪನ್ ಮಾಡಿ. ಕ್ಲಿಕ್ ಮಾಡಿದ ನಂತರ NSP ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ NSP ಪೋರ್ಟಲ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೀವು ಅಪ್ಲೈ ಅಂತ ಐತಲ್ಲ, ಈ ಒಂದು ವೆಬ್ಸೈಟಲ್ಲಿ OTR ಅಂತ ಇದೆ. ಅಪ್ಲೈ ಅಂತ ನಾವು ಒಂದು ಕ್ಲಿಕ್ ಮಾಡಿ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎರಡು ಐಕಾನ್ ಸಿಕ್ತು. ಇಲ್ಲಿ ಎರಡು ಐ ಅಗ್ರಿ ಟು ದ ಫಾಲೋಯಿಂಗ್ ಅಂತ ಇದೆ. ಎರಡು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟ ನಂತರ ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ. ಮೊಬೈಲ್ ನಂಬರ್ ಹಾಕಿದ ನಂತರ ನಿಮ್ಮ ಗೆಟ್ OTP ಕ್ಲಿಕ್ ಮಾಡಿ. OTP ಹಾಕಿದ ನಂತರ ನೀವು ಈ ಒಂದು ಕ್ಯಾಪ್ಚರ್ ಎಂಟ್ರಿ ಮಾಡಬೇಕಾಗತ್ತೆ. ಆಮೇಲೆ ವೆರಿಫೈ ಮಾಡ್ಕೋಬೇಕಾಗತ್ತೆ. ವೆರಿಫೈ ಆಗಿದ ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ KYC ಆಗಿರಬೇಕಾಗತ್ತೆ. KYC ನೆಕ್ಸ್ಟ್ ವೆರಿಫೈ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ವೆರಿಫೈ ಮಾಡ್ಕೋಬೇಕಾಗತ್ತೆ. ಆಮೇಲೆ ಫೈನಲಿ ಸಬ್ಮಿಟ್ ಕೊಡಬೇಕಾಗತ್ತೆ. ಇದರಲ್ಲಿ ಮತ್ತು NSP ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಾದ್ರೆ NSP ಪೋರ್ಟಲಲ್ಲಿ ಮೊಬೈಲ್ ನಂಬರ್ ಬದಲಾರು ಕೊಟ್ಟಿದ್ದಂದರೆ ಇಲ್ಲಿ ಮೊಬೈಲ್ ನಂಬರ್ ಚೇಂಜ್ ಅಂತ ಇದೆ, ಚೇಂಜ್ ಮೊಬೈಲ್ ನಂಬರ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿ ನೀವು ಮೊಬೈಲ್ ನಂಬರನ್ನ ಚೇಂಜ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಅಪ್ಲಿಕೇಶನ್ ಇನ್ನೂ ಸ್ಕಾಲರ್ಶಿಪ್ ಹಾಕೋಕ್ಕೆ ಬಿಟ್ಟಿಲ್ಲ. 2024-25 ಇನ್ನೂ ಭಾಳ ಲೇಟ್ ಇದೆ. ಓಕೆ ಫ್ರೆಂಡ್ಸ್, ಈ ಒಂದು NSP ಪೋರ್ಟಲಲ್ಲಿ ಏನಾದ್ರು ಪ್ರಾಬ್ಲಮ್ ಅಂತಂದರೆ ಕೂಡಲೇ ಕಮೆಂಟ್ ಮಾಡಿ. ಕಮೆಂಟ್ ಮೂಲಕ ನಾನು ತಿಳಿಸ್ತೇನೆ. ಓಕೆ ಫ್ರೆಂಡ್ಸ್, ಬಾಯ್.